ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 21. ರಮೇಶ್ಗೆ ತಾನು ಪ್ರೀತಿಸಿದ ಹುಡುಗಿ ಅಲ್ಲಿ ಜ್ವರ ಬಂದು ಸುಸ್ತಿಗೆ ಊಟ ಮಾಡದೆ ಹಾಗೆ ಮಲಗುತ್ತಿದ್ದಾಳೆ ಎಂದು ಇಲ್ಲಿ ಅವನಿಗೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. 10 ನಿಮಿಷ ಒದ್ದಾಡಿದರೂ ಅವನಿಗೆ ನಿದ್ದೆ ದೂರದ ಮಾತು. ಅವಳೊಮ್ಮೆ ನೋಡಬೇಕು ಅನಿಸಿತು ಅವನಿಗೆ. ಬುದ್ಧಿ ತಡೆದರೂ ಮನಸ್ಸು ತಡೆಯುತ್ತಿಲ್ಲ. ಧೈರ್ಯ ಮಾಡಿ ಚಂಚಲ ನೋಡಲು ಸಿದ್ಧಾರ್ಥ್ ಮನೆ ಹತ್ತಿರ ಬರುತ್ತಾನೆ ರಮೇಶ್. ಹಿಂದೊಮ್ಮೆ ಸಿದ್ಧಾರ್ಥ್ ಮನೆಗೆ ಬಂದಾಗ ತಿಳಿದಿದ್ದ ಚಂಚಲ ರೂಮ್ಗೆ ಕಷ್ಟಪಟ್ಟು ಬಾಲ್ಕನಿಯಿಂದ ಹೋಗುತ್ತಾನೆ. ಚಂಚಲ ನಿದ್ರೆ ಮಾಡುತ್ತಿರುತ್ತಾಳೆ. ಜ್ವರದಿಂದ ಚಂಚಲ ಮುಖ ತುಂಬ ಬಾಡಿರುತ್ತದೆ. ಜ್ವರ ಮತ್ತು ಸುಸ್ತಿನಲ್ಲೂ ಕೂಡ ಹುಡುಗಿ ತನ್ನ ಪಕ್ಕದಲ್ಲಿ ದೊಡ್ಡ ಗೊಂಬೆಯೊಂದನ್ನು ತಬ್ಬಿ ಮಲಗಿರುತ್ತಾಳೆ. ಅವಳ ಬಾಡಿದ ಮುಖವನ್ನು ನೋಡಿದ ರಮೇಶ್ಗೆ ಬೇಸರವಾದರೂ ಅವಳು ಆ ಗೊಂಬೆಯ ಮೇಲೆ ತನ್ನ ಇಡೀ ಶರೀರವನ್ನು ಹಾಕಿ ಮಲಗಿರುವುದನ್ನು ನೋಡಿ ನಗು ಬರುತ್ತದೆ ಅವನಿಗೆ. ಅವಳ ಸರಿಸಮಾನವಾಗಿ ಮಂಡಿ ಊರಿ ಬೆಡ್ ಪಕ್ಕ ಕೂರುತ್ತಾನೆ ರಮೇಶ್. ಅವಳ ಕೆನ್ನೆಯ ಮೇಲೆ ಅವನ ಹಸ್ತವನ್ನು ಊರಿ, ಸಾರಿ ಮುದ್ದಮ್ಮ, ಕೋಪದಲ್ಲಿ ಹೊಡೆದು ಬಿಟ್ಟೆ. ಅದನ್ನು ತಾಳಲಾರದೆ ನಿನಗೆ ಜ್ವರ ಬಂದಿದೆ ಎಂದು ನನಗೆ ಗೊತ್ತು. ಸಾರಿ ಸಾರಿ ಎಂದು ಅವಳನ್ನೇ ನೋಡುತ್ತಾ ಮನದಲ್ಲೇ ನುಡಿಯುತ್ತಾನೆ ರಮೇಶ್. ಅಷ್ಟರಲ್ಲಿ ಚಂಚಲಾಗೆ ಎಚ್ಚರವಾಗುತ್ತದೆ. ಅವಳ ಮುಂದೆ ಕೂತಿದ್ದ ರಮೇಶ್ನನ್ನು ನಿದ್ದೆಗಣ್ಣಿನಲ್ಲಿಯೇ ನೋಡುತ್ತಾ, ಏಯ್, ಯಾವಾಗಲೂ ನನ್ನ ಜೊತೆ ಮಲಗುತ್ತಿದ್ದವನು ಈಗ ಏಕೆ ಅಲ್ಲಿ ಕೂತಿದ್ದೀಯಾ? ಬಾ, ಬಂದು ಮಲಗು ಎಂದು ಅವನ ಕೈ ಹಿಡಿದು ಎಳೆಯುತ್ತಿರುತ್ತಾಳೆ ಚಂಚಲ. ಅವಳ ಮಾತಿಗೆ ಗಾಬರಿಯಾದ ರಮೇಶ್, ಅಯ್ಯೋ ರಾಕ್ಷಸಿ, ಯಾರಾದರೂ ನಿನ್ನ ಮಾತನ್ನು ಕೇಳಿಸಿಕೊಂಡರೆ ನನ್ನ ಬಗ್ಗೆ ತಪ್ಪು ತಿಳಿಯೋದಿಲ್ಲವಾ? ನಾನು ಯಾವಾಗ ನಿನ್ನ ಜೊತೆ ಮಲಗುತ್ತಿದ್ದೆ ಎಂದು ಗದರಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾನೆ ರಮೇಶ್. ಅವನ ಧ್ವನಿ ಕೇಳುತ್ತಿದ್ದಂತೆ ಮಲಗಿದ್ದ ಚಂಚಲ ಎದ್ದು ಕೂತು ಪಿಳಪಿಳ ಎಂದು ಕಣ್ಣು ಬಿಡುತ್ತಾ ಅವನನ್ನೇ ನೋಡುತ್ತಿರುತ್ತಾಳೆ. ಏನು ಹಾಗೆ ನೋಡ್ತಾ ಇದ್ದೀಯಾ ನನ್ನ ಎನ್ನುತ್ತಾನೆ ರಮೇಶ್. ನೀನು ನಿಜವಾಗಲೂ ಬಂದಿದ್ದೀಯಾ ಎಂದು ಕೇಳುತ್ತಾಳೆ ಚಂಚಲ. ಹೌದು, ನಾನು ನಿಜವಾಗಲೂ ಬಂದಿದ್ದೇನೆ. ಅದು ಇವತ್ತೇ ಮೊದಲ ಸಾರಿ ನಾನು ನಿನ್ನ ಬೆಡ್ರೂಮಿಗೆ ಬಂದಿರುವುದು. ನೀನು ನೋಡಿದರೆ ನಾನು ದಿನ ನಿನ್ನ ಜೊತೆ ಮಲಗುತ್ತಿದ್ದೆ ಎನ್ನುತ್ತೀಯಲ್ಲ. ಜ್ವರ ಹೆಚ್ಚಾಗಿ ಹುಚ್ಚು ಹಿಡಿತಾ ಹೇಗೆ? ಇಲ್ಲ ಜ್ವರ ಇರುವುದನ್ನು ಮರೆತು ಡ್ರಿಂಕ್ಸ್ ಮಾಡಿದ್ದೀಯಾ ಹೇಗೆ ಎನ್ನುತ್ತಾನೆ ರಮೇಶ್. ಚಂಚಲಾಗೆ ರಮೇಶ್ ತನ್ನ ರೂಮಿಗೆ ಬಂದಿರುವುದು ಒಂದು ಕಡೆ ಖುಷಿಯಾದರೂ ತನ್ನ ಮಾತನ್ನು ತಪ್ಪಾಗಿ ತಿಳಿದಿದ್ದಾನೆ ಎಂದು ಮುಖವನ್ನು ಊದಿಸಿಕೊಂಡು ಅವನನ್ನೇ ನೋಡುತ್ತಿರುತ್ತಾಳೆ. ನಾನು ನಿನ್ನ ಬಗ್ಗೆ ಹೇಳಿಲ್ಲ ಎಂದು ಮುಖ ಊದಿಸಿಕೊಂಡೇ ಹೇಳುತ್ತಾಳೆ ಚಂಚಲ. ರಮೇಶ್ ಪ್ರಶ್ನಾರ್ಥಕವಾಗಿ ಅಂದರೆ ಎಂದು ಕೇಳುತ್ತಾನೆ. ಅದು ನೀನು ದಿನಾ ರಾತ್ರಿ ನನ್ನ ಕನಸಿನಲ್ಲಿ ಬಂದು ನನ್ನ ಜೊತೆ ತುಂಬ ಹೊತ್ತು ಮಾತನಾಡಿ ಮತ್ತೆ ಇಲ್ಲೇ ನನ್ನ ಜೊತೆಯಲ್ಲೇ ಮಲಗುತ್ತಿದ್ದೆ. ಅದಕ್ಕೆ ನಾನು ಇವತ್ತು ಕನಸಿನಲ್ಲಿ ನನ್ನ ಪಕ್ಕ ಮಲಗದೆ ಅಲ್ಲಿ ಯಾಕೆ ಕೂತಿದ್ದೀಯಾ, ಬಂದು ಮಲಗು ಎಂದು ಹೇಳಿದ್ದು ಎಂದು ಹೇಳುತ್ತಾಳೆ ಚಂಚಲ. ರಮೇಶ್ ಮೀಸೆ ಮರೆಯಲ್ಲಿ ನಗುತ್ತಾ, ನೀನೋ ನಿನ್ನ ಕನಸೋ ಎನ್ನುತ್ತಾನೆ. ನಂತರ ಚಂಚಲ, ನೀನು ನಿಜವಾಗಲೂ ಬರುತ್ತೀಯ ಎಂದುಕೊಂಡಿರಲಿಲ್ಲ. ನನಗೆ ತುಂಬ ಖುಷಿಯಾಗುತ್ತಿದೆ ಎನ್ನುತ್ತಾಳೆ. ಬರಲೇಬೇಕಲ್ಲ, ನೀನೇ ಹೇಳಿದ್ದೀಯಲ್ಲ, ನಿನ್ನಿಂದಲೇ ನನಗೆ ಜ್ವರ ಬಂದಿರುವುದು, ನೀನೇ ಬಂದು ಊಟ ಮಾಡಿಸು ಅಂತ. ಅದಕ್ಕೆ ನನ್ನಿಂದ ನಿನಗೆ ತೊಂದರೆ ಆಗಿರುವುದರಿಂದ ಬಂದಿರುವುದು ಅಷ್ಟೇ, ಮತ್ತೇನೂ ಇಲ್ಲ ಎನ್ನುತ್ತಾನೆ ರಮೇಶ್. ಚಂಚಲ ಅದನ್ನೇ ನಗುತ್ತಾ ಹೇಳಿದರೆ ಆಗುವುದಿಲ್ಲವಾ ಎನ್ನುತ್ತಾಳೆ. ಸಾಕು ಸಾಕು ಮಾತು, ಜ್ವರ ಸುಸ್ತು ಅನ್ನುತ್ತೀಯ, ಎಷ್ಟು ಮಾತನಾಡುತ್ತೀಯ ನೋಡು. ಜ್ವರ ಕಮ್ಮಿ ಆಗಿದೆಯಾ ಎಂದು ನೋಡುತ್ತೇನೆ ಎಂದು ಅವಳ ಹಣೆ ಮುಟ್ಟು ನೋಡುತ್ತಾನೆ ರಮೇಶ್. ಜ್ವರದಿಂದ ಅವಳ ಹಣೆ ತುಂಬ ಬಿಸಿ ಇತ್ತು. ಸ್ವಲ್ಪವೂ ಕೂಡ ಜ್ವರ ಕಡಿಮೆಯಾಗಿಲ್ಲ. ಊಟ ತಿಂದು ಮಾತ್ರೆ ತೆಗೆದುಕೊಂಡರೆ ತಾನೇ ಜ್ವರ ಹೋಗುವುದು ಎಂದು ಗದರಿ ತಾನು ತಂದ ಊಟದ ಬ್ಯಾಗನ್ನು ಬೆಡ್ ಪಕ್ಕ ಟೇಬಲ್ ಮೇಲೆ ಇಟ್ಟು ಬಾಕ್ಸ್ ತೆಗೆಯುತ್ತಿರುತ್ತಾನೆ. ಈಗ ನೀನು ಊಟ ಮಾಡಿಸುತ್ತೀಯಲ್ಲ, ಮಾತ್ರೆ ತೆಗೆದುಕೊಳ್ಳುತ್ತೇನೆ, ಜ್ವರ ಕಡಿಮೆಯಾಗುತ್ತದೆ ಎಂದು ಖುಷಿಯಿಂದ ಹೇಳುತ್ತಾಳೆ ಚಂಚಲ. ರಮೇಶ್ ಚಂಚಲಗಾಗೆ ಎಂದು ಅರಣಿ ಹತ್ತಿರ ಗಂಜಿಯನ್ನು ಮಾಡಿಸಿ ತಂದಿರುತ್ತಾನೆ. ಬಾಕ್ಸ್ನಲ್ಲಿ ಇದ್ದ ಗಂಜಿಯನ್ನು ನೋಡಿ ತಕ್ಷಣ ಚಂಚಲ ಮುಖವನ್ನು ಕಿವಿಚಿ, ವ್ಯಾಕ್, ಈ ಗಂಜಿ ನನಗೆ ಬೇಡ. ಬೆಳಗ್ಗೆಯಿಂದ ಅಮ್ಮ ಇದನ್ನೇ ತಿನ್ನು ಎಂದು ನನ್ನ ತಲೆ ತಿನ್ನುತ್ತಿದ್ದಳು. ಈ ಗಂಜಿ ನನಗೆ ಇಷ್ಟವಿಲ್ಲ, ನನಗೆ ಇದು ಬೇಡ ಎನ್ನುತ್ತಾಳೆ. ಇನ್ನೇನು ಬೇಕು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎನ್ನುತ್ತಾನೆ ರಮೇಶ್. ಹಾಂ, ಒಂದು ಚಿಕನ್ ಬಿರಿಯಾನಿ ಎನ್ನುತ್ತಾಳೆ ಚಂಚಲ. ತೆಗೆದು 2 ಬಿಟ್ಟ ಅಂದರೆ ಜ್ವರದಲ್ಲಿ ಚಿಕನ್ ಬಿರಿಯಾನಿ ಬೇಕಂತೆ ಇವಳಿಗೆ ಎಂದು ಗದರುತ್ತಾನೆ ರಮೇಶ್. ಚಂಚಲ ಮತ್ತೆ ಮುಖ ಊದಿಸಿಕೊಂಡು ಕೂರುತ್ತಾಳೆ. ರಮೇಶ್ ಅವಳ ಮುಂದೆ ಸ್ಪೂನಿನಿಂದ ಗಂಜಿ ಹಿಡಿಯುತ್ತಾನೆ. ಚಂಚಲ ಬೇಡ ಎನ್ನುವ ರೀತಿ ಮುಖವನ್ನು ಪಕ್ಕಕ್ಕೆ ತಿರುಗಿಸುತ್ತಾಳೆ.
ಪ್ಲೀಸ್ ಬೇಡ ಎನ್ನಬೇಡ. ಜ್ವರವಿದ್ದಾಗ ಇದನ್ನು ತಿಂದರೆ ತುಂಬ ಒಳ್ಳೆಯದು. ನನಗೋಸ್ಕರ ತಿನ್ನು. ಜ್ವರದಿಂದ ಬಾಡಿರುವ ನಿನ್ನ ಮುಖವನ್ನು ನನಗೆ ನೋಡುವುದಕ್ಕಾಗುತ್ತಿಲ್ಲ ಎಂದು ಬೇಸರದ ಮುಖ ಮಾಡಿ ಮೃದುವಾಗಿ ಹೇಳುತ್ತಾನೆ ರಮೇಶ್. ಚಂಚಲಾಗೆ ತನ್ನ ಇನಿಯನ ಮೃದುವಾದ ಮಾತು ಹಿಡಿಸಿತು. ಕನಸಿಗೆ ಹೋದವಳಂತೆ ಅವನು ತಿನ್ನಿಸಿದ ಗಂಜಿ ಎಲ್ಲವನ್ನು ನಿಧಾನವಾಗಿ ಕುಡಿಯುತ್ತಾಳೆ. ತಾನು ತಂದ ಪೂರ್ತಿ ಗಂಜಿಯನ್ನು ಅವಳಿಗೆ ನಿಧಾನವಾಗಿ ಕುಡಿಸಿ, ನಂತರ ಅವಳ ಬಾಯಿಯನ್ನು ತೊಳೆದು ತನ್ನ ಕರ್ಚೀಫಿನಲ್ಲಿ ಸೀಟಿ ಮತ್ತೆ ನಿಮಿಷದ ನಂತರ ಮಾತ್ರೆಯನ್ನು ಕೂಡ ತಾನೇ ನುಂಗಿಸುತ್ತಾನೆ. ಚಂಚಲ ರಮೇಶ್ನನ್ನೇ ನೋಡುತ್ತಾ ಗೊಂಬೆಯಾಗಿ ಕುಳಿತುಬಿಟ್ಟಿರುತ್ತಾಳೆ. ರಮೇಶ್ ಚಂಚಲಳನ್ನು ಮಲಗಿಸಿ ಕುತ್ತಿಗೆ ಗಂಟ ಬೆಡ್ಶೀಟ್ ಹೊದಿಸಿ, ನಾನು ಬಂದ ಕೆಲಸ ಮುಗಿಯಿತು, ನಾನಿನ್ನು ಹೊರಡುತ್ತೇನೆ ಎನ್ನುತ್ತಾನೆ. ಅವನು ಹೋಗುತ್ತೇನೆ ಎಂದಾಕ್ಷಣ ಚಂಚಲ ಅವನ ಕೈ ಹಿಡಿದು, ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರು ಎನ್ನುತ್ತಾಳೆ. ರಮೇಶ್ಗೂ ಹೋಗುವ ಮನಸ್ಸಿಲ್ಲ. ಅವಳನ್ನು ನೋಡುತ್ತಾ ಕೂರುವ ಆಸೆ. ಆದರೆ ಅವನಿಗೆ ಹೇಳಲಾಗುತ್ತಿಲ್ಲ ಅಷ್ಟೇ. ಚಂಚಲ ಹೇಳಿದ ತಕ್ಷಣ ಆಯ್ತು ಎಂದು ತಲೆ ಆಡಿಸಿ ಅವಳ ಬೆಡ್ ಮೇಲೆ ಅವಳ ತಲೆ ಹತ್ತಿರ ಕೂರುತ್ತಾನೆ. ಚಂಚಲ ಅವನ ಕೈಯನ್ನು ತನ್ನ ಕೆನ್ನೆಗೆ ಒತ್ತು ಹಿಡಿದು ಥ್ಯಾಂಕ್ ಯು ಸೋ ಮಚ್ ಎಂದು ಕಣ್ಣು ಮುಚ್ಚುತ್ತಾಳೆ. 5 ನಿಮಿಷಕ್ಕೆ ನಿದಿರೆಗೆ ಜಾರುತ್ತಾಳೆ. ಚಂಚಲ ತನ್ನ ಕೈಯನ್ನು ತನ್ನ ಕೆನ್ನೆಗೆ ಒತ್ತು ಹಿಡಿದು ಮಲಗಿದ್ದರೆ ರಮೇಶ್ ಏನೊಂದು ಹೇಳಲಾಗಲಿಲ್ಲ. ಅವಳ ಕೆನ್ನೆಯ ಬಿಸಿ ಅವನ ಹಸ್ತಕ್ಕೆ ತಾಕುತ್ತಿತ್ತು. ಅವನಿಗೆ ಅವಳ ಜ್ವರ ಕಡಿಮೆಯಾದರೆ ಸಾಕು ಎನ್ನಿಸಿಬಿಟ್ಟಿತ್ತು. ಸ್ವಲ್ಪ ಸಮಯದ ನಂತರ ಶುರುವಾಯಿತು ಚಂಚಲಾಳ ಒದ್ದಾಟ. ಅವಳಿಗೆ ತನ್ನ ಗೊಂಬೆ ಜೊತೆಯಲ್ಲಿ ಇಲ್ಲದಿದ್ದರೆ ಒದ್ದಾಟ ಜಾಸ್ತಿ. ರಮೇಶ್ ಕೈಯನ್ನು ಇನ್ನೂ ಹತ್ತಿರ ಎಳೆಯುವುದು, ಇನ್ನೂ ಗಟ್ಟಿಯಾಗಿ ಹಿಡಿಯುವುದು, ಕೂತಿದ್ದ ರಮೇಶ್ನ ಸೊಂಟವನ್ನು ತಬ್ಬುವುದು ಮಾಡುತ್ತಿದ್ದಳು. ಅವನು ಇವಳೇನು ಇಷ್ಟು ಒದ್ದಾಡುತ್ತಾಳಲ್ಲ ಎಂದು ಅವಳು ಬಳಸಿದ್ದ ಕೈಯನ್ನು ಬಿಡಿಸಿಕೊಂಡು ಅವಳಿಂದ ಸ್ವಲ್ಪ ಜರುಗಿ ಕೂತ. ಚಂಚಲ ನಿದ್ದೆಗಣ್ಣಿನಲ್ಲಿಯೇ ಮತ್ತೆ ತನ್ನ ಕೈಯಿಂದ ಏನನ್ನೋ ಅರಸುತ್ತಿದ್ದಳು. ಅವಳ ಹುಡುಕಾಟವನ್ನು ಅರ್ಥ ಮಾಡಿಕೊಂಡ ರಮೇಶ್ ಕೆಳಗೆ ಇದ್ದ ಗೊಂಬೆಯನ್ನು ಅವಳಿಗೆ ಕೊಟ್ಟಾಕ್ಷಣ ಅದನ್ನು ಗಟ್ಟಿಯಾಗಿ ತಬ್ಬಿ ಅದರ ಮೇಲೆ ತನ್ನ ಮುಕ್ಕಾಲು ಶರೀರವನ್ನು ಹಾಕಿ ಮಲಗಿದಳು ಚಂಚಲ. ಹಣೆ ತೀಡಿಕೊಂಡ ರಮೇಶ್, ಪಾಪ ಆ ಗೊಂಬೆ ಎಂದು ಅವಳ ಭಾರದಿಂದ ಅಪ್ಪಚ್ಚಿಯಾಗಿರುವ ಗೊಂಬೆಯನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ ಹೇಳುತ್ತಾ ನಗುತ್ತಾನೆ. 10 ನಿಮಿಷ ಪಕ್ಕದಲ್ಲೇ ಕೂತು ಅವಳನ್ನೇ ನೋಡುತ್ತಿದ್ದವನಿಗೆ ಅವಳು ಗೊಂಬೆಯನ್ನು ಪದೇ ಪದೇ ಬಳಸುವುದು, ಅದಕ್ಕೆ ತನ್ನ ಮುಖ ಒದಗಿಸುವುದು ನೋಡುತ್ತಿದ್ದವನಿಗೆ ಆ ಗೊಂಬೆಯ ಮೇಲೆ ಹೊಟ್ಟೆಕಿಚ್ಚು ಶುರುವಾಯಿತು. ಮುಖವನ್ನು ಗಂಟಿ ಹಾಕಿಕೊಂಡು ಅವಳ ತಲೆಯ ಪಕ್ಕ ಕೂತು ಅವಳು ಗಟ್ಟಿಯಾಗಿ ತಬ್ಬಿದ್ದ ಗೊಂಬೆಯನ್ನು ಬಲವಂತದಿಂದ ಬಿಡಿಸಿ ಕೆಳಗೆ ಹಾಕಿ ಚಂಚಲಳನ್ನು ತನ್ನ ಎದೆಯ ಮೇಲೆ ಎಳೆದುಕೊಂಡು ತಾನು ಮಂಚಕ್ಕೆ ಒರಗಿ ಕಣ್ಣು ಮುಚ್ಚುತ್ತಾನೆ. ಒಂದು ಕೈ ಅವಳ ನಡು ಬಳಸಿದರೆ ಇನ್ನೊಂದು ಕೈ ಅವಳ ತಲೆ ಸವರುತ್ತಿರುತ್ತದೆ. ಅವನಿಗೆ ಈಗ ಏನೋ ಒಂಥರ ನೆಮ್ಮದಿ ಸಿಕ್ಕಿದಂತೆ ಆಗುತ್ತದೆ. ಹುಡುಗ ತನ್ನ ಹುಡುಗಿ ಕೇವಲ ಒಂದು ಗೊಂಬೆಯನ್ನು ತಬ್ಬಿ ಮಲಗಿದ್ದನ್ನೇ ಸಹಿಸದ ಹುಡುಗ ಅವಳನ್ನು ತ್ಯಾಗ ಮಾಡಿ ಬೇರೆ ಒಬ್ಬನಿಗೆ ಬಿಟ್ಟುಕೊಡುವ ಮಾತುಗಳನ್ನು ಆಡುತ್ತಿದ್ದಾನೆ. ಇದು ಆಗುವ ಮಾತಾ? ಚಂಚಲ ತನ್ನ ಇನಿಯನ ಬೆಚ್ಚಗಿನ ಎದೆಗೂಡಿನಲ್ಲಿ ಐ ಲವ್ ಯು ರಮೇಶ್ ಎಂದು ಕನಸಿನಲ್ಲಿಯೇ ಹೇಳಿ ಅವನನ್ನು ತಬ್ಬಿ ಮಲಗುತ್ತಾಳೆ. ಅವಳು ಕನಸಿನಲ್ಲಿಯೂ ಐ ಲವ್ ಯು ರಮೇಶ್ ಅಂದಿದ್ದು ಕೇಳಿ ಅವಳ ಹಣೆಗೆ ಸಿಹಿ ಮುತ್ತೊಂದು ನೀಡಿ ಲವ್ ಯು ಟು ಮುದ್ದಮ್ಮ ಎಂದು ಹೇಳಿ ಅವಳಿಗೆ ಒದ್ದಾಡಲು ಅವಕಾಶ ಕೊಡದವನಂತೆ ಗಟ್ಟಿಯಾಗಿ ತಬ್ಬಿ ಅವನು ನಿದಿರೆಗೆ ಜಾರುತ್ತಾನೆ. ಬೆಳಿಗ್ಗೆ 3 ಗಂಟೆಗೆ ತನ್ನ ಸಿಹಿ ನಿದ್ದೆಯಿಂದ ಎಚ್ಚರವಾದ ರಮೇಶ್ ಚಂಚಲಳನ್ನು ನೋಡಿ ಅವಳ ಹಣೆಗೆ ಮುತ್ತು ನೀಡುವ ಮೂಲಕ ಜ್ವರ ಕಡಿಮೆಯಾಗಿರುವುದನ್ನು ಖಚಿತಪಡಿಸಿಕೊಂಡು ಅವಳನ್ನು ಸರಿಯಾಗಿ ಮಲಗಿಸಿ ಬೆಡ್ಶೀಟನ್ನು ಹೊದಿಸಿ ಅವಳ ಹಣೆಗೆ ಮತ್ತು 2 ಕೆನ್ನೆಗೆ ಚುಂಬಿಸಿ ತಾನೇ ಕೋಪದಿಂದ ಕೆಳಗೆ ಬೀಳಿಸಿದ ಗೊಂಬೆಯನ್ನು ಅವಳ ಪಕ್ಕದಲ್ಲಿ ಇಟ್ಟು ಅವಳನ್ನು ಮತ್ತೊಮ್ಮೆ ನೋಡಿ ಬಾಲ್ಕನಿಯಿಂದ ಹೊರಗೆ ಹೋಗಿ ತನ್ನ ಮನೆಯ ದಾರಿ ಹಿಡಿಯುತ್ತಾನೆ. ಇತ್ತ ಬೆಳಿಗ್ಗೆ ಬೇಗ ಎಚ್ಚರವಾದ ಅಂಜಲಿ ಇವತ್ತು ಸಿದ್ಧಾರ್ಥ್ ಮನೆಗೆ ಹೋಗಬೇಕೆಂಬ ಸಡಗರದಿಂದ ರೆಡಿಯಾಗುತ್ತಿರುವಾಗ 9ರ ಸಮಯಕ್ಕೆ ಅಂಜಲಿಯ ಫೋನ್ ರಿಂಗ್ ಆಗುತ್ತದೆ. ಯಾರೆಂದು ನೋಡಿದರೆ ರಮೇಶ್ ಕಾಲ್ ಮಾಡುತ್ತಿರುತ್ತಾನೆ. ನನಗೆ ಗೊತ್ತು ಅಣ್ಣ, ನೀನು ನನಗೆ ಫೋನ್ ಮಾಡುತ್ತೀಯ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಫೋನ್ ರಿಸೀವ್ ಮಾಡುತ್ತಾಳೆ. ಹೇಳು ಅಣ್ಣ
ಏನು ಬೆಳಿಗ್ಗೆ ಬೆಳಗ್ಗೆನೆ ನನಗೆ ಫೋನ್ ಮಾಡಿಬಿಟ್ಟಿದೀಯಾ ಎನ್ನುತ್ತಾಳೆ ಅಂಜಲಿ. ಅದು ಅಂಜಲಿ ಎಂದು ರಾಗ ಎಳೆಯುತ್ತಾ, ಇವತ್ತು ಸಿದ್ಧಾರ್ಥ ಮನೆಗೆ ಹೋಗೋಣವಾ ಎನ್ನುತ್ತಾನೆ. ಯಾಕೆ ಅಣ್ಣ ಎಂದು ಗೊತ್ತಿದ್ದರೂ ಕೇಳುತ್ತಾಳೆ ಅಂಜಲಿ. ಅದು ಚಂಚಲಾಗೆ ಹುಷಾರಿಲ್ಲವಲ್ಲ, ನೋಡಿಕೊಂಡು ಬರೋಣವೆಂದು ಎಂದು ಹೇಳುತ್ತಾನೆ ರಮೇಶ್. ಯಾಕೆ ಅಣ್ಣ, ನೆನ್ನೆ ರಾತ್ರಿಯೆಲ್ಲ ಚಂಚಲಳನ್ನು ನೋಡಿದ್ದು ಸಾಕಾಗಲಿಲ್ಲವ ನಿನಗೆ ಎಂದು ಕೇಳುತ್ತಾಳೆ ಅಂಜಲಿ. ರಮೇಶ್ ಶಾಕ್ ಆದವನಂತೆ, ಏನಂದೆ ಅಂಜಲಿ, ನೀನು ಏನು ಹೇಳುತ್ತಿದ್ದೀಯಾ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಉಗುಳು ನುಂಗುತ್ತಾ ಹೇಳುತ್ತಾನೆ. ನನಗೆ ಎಲ್ಲ ಗೊತ್ತು ಅಣ್ಣ. ನೀನು ನೆನ್ನೆ ರಾತ್ರಿ ಸಿದ್ಧಾರ್ಥ್ ಸರ್ ಮನೆಗೆ ಚಂಚಲಾಗೆ ಊಟ ತೆಗೆದುಕೊಂಡು ಹೋಗಿದ್ದು ಸಿದ್ಧಾರ್ಥ್ ಸರ್ ನೋಡಿ ನನಗೆ ಹೇಳಿದರು ಎನ್ನುತ್ತಾಳೆ. ರಮೇಶ್ ಚಂಚಲಳನ್ನು ನೋಡಲು ರಾತ್ರಿ ಸಮಯ ಕಾಂಪೌಂಡರ್ ಹಾರಿ ಚಂಚಲಳ ರೂಮಿಗೆ ಬಾಲ್ಕನಿಯಲ್ಲಿ ಹೋಗುತ್ತಿದ್ದುದನ್ನು ಸಿದ್ಧಾರ್ಥ ತನ್ನ ಬಾಲ್ಕನಿಯಲ್ಲಿ ನೋಡಿದ್ದ. ಆಗ ಸಿದ್ಧಾರ್ಥ ಅಂಜಲಿಯ ಕರೆಯಲಿದ್ದ. ಅಂಜಲಿ, ನಿನ್ನ ರಮೇಶ್ ಅಣ್ಣ ತನ್ನ ಹುಡುಗಿಯನ್ನು ನೋಡಲು ಕಳ್ಳನ ರೀತಿ ಬರುತ್ತಿದ್ದಾನೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ. ಏನು, ರಮೇಶ್ ಅಣ್ಣ ಇಷ್ಟೊತ್ತಲ್ಲಿ ಅಲ್ಲಿಗೆ ಬಂದಿದ್ದಾರಾ ಎಂದು ಆಶ್ಚರ್ಯದಲ್ಲಿ ಕೇಳುತ್ತಾಳೆ ಅಂಜಲಿ. ಚಂಚಲಾಗೆ ಜ್ವರ ಎಂದು ಅವಳನ್ನು ನೋಡಲು ಬರುತ್ತಿದ್ದಾನೆ. ಬಾಲ್ಕನಿಯಿಂದ ಕಳ್ಳನ ಹಾಗೆ ಅವಳ ರೂಮಿಗೆ ಹೋಗುತ್ತಿದ್ದಾನೆ ಎಂದು ಫೋನಿನಲ್ಲಿ ನಗುತ್ತಾ ಹೇಳುತ್ತಾನೆ ಸಿದ್ಧಾರ್ಥ. ಅಯ್ಯೋ ಸರ್, ತಪ್ಪಲ್ಲವೇ, ಇಷ್ಟೊತ್ತಲ್ಲಿ ಅವನು ನಿಮ್ಮ ಮನೆಗೆ ಬರಬಾರದಾಗಿತ್ತು ಎನ್ನುತ್ತಾಳೆ ಅಂಜಲಿ. ಅವನದೇನೂ ತಪ್ಪಿಲ್ಲ, ಎಲ್ಲ ಪ್ರೀತಿಯ ಪ್ರಭಾವ. ಪ್ರೀತಿ ಒಂದು ಆದರೆ ಎಲ್ಲವನ್ನೂ ಮಾಡಿಸುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ. ಸರ್, ಆದರೂ ತಪ್ಪಲ್ಲವೇ, ಇಷ್ಟೊತ್ತಲ್ಲಿ ಯಾರಾದರೂ ಅವನನ್ನು ನೋಡಿದರೆ ಎಂದು ರಾಗ ಎಳೆಯುತ್ತಾಳೆ ಅಂಜಲಿ. ನೀನು ರಾಗವೆಳೆಯುವುದೇನೂ ಬೇಡ. ನನಗೆ ರಮೇಶ್ ಬಗ್ಗೆ ನಂಬಿಕೆ ಇದೆ. ಆಫೀಸ್ನಲ್ಲಿ ಅವಳು ಸರಿಯಾಗಿ ಊಟ ಮಾಡುತ್ತಿಲ್ಲ ಎಂದು ಹೇಳಿದ್ದನಲ್ಲ, ಅದಕ್ಕೆ ಊಟದ ಬ್ಯಾಗನ್ನು ತೆಗೆದುಕೊಂಡು ಬಂದಿದ್ದಾನೆ ಅವಳಿಗೆ ಊಟ ಮಾಡಿಸಲು ಎನ್ನುತ್ತಾನೆ ಸಿದ್ಧಾರ್ಥ. ಇಷ್ಟು ಕಾಳಜಿ ಪ್ರೀತಿ ಮಾಡುವವನು ಯಾಕೆ ಚಂಚಲಳನ್ನು ಒಪ್ಪಿಕೊಳ್ಳುತ್ತಿಲ್ಲ ಎನ್ನುತ್ತಾಳೆ ಅಂಜಲಿ. ಅದಕ್ಕೂ ಕಾಲ ಬರುತ್ತದೆ. ನಿಜವಾದ ಪ್ರೀತಿ ಯಾವತ್ತೂ ಸೋಲುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ. ನೀವು ಹೇಳುವ ಸಮಯ ಆದಷ್ಟು ಬೇಗ ಬರಲಿ ಎಂದು ದೇವರನ್ನು ಬೇಡುತ್ತೇನೆ ಎಂದು ಹೇಳಿ, ಸರಿ ಸರ್, ನಾನಿನ್ನು ಮಲಗುತ್ತೇನೆ ಎನ್ನುತ್ತಾಳೆ ಅಂಜಲಿ. ನನಗೆ ಸಿಹಿ ಮುತ್ತುಗಳನ್ನು ನೀಡದೆ ಮಲಗುವ ಹಾಗಿಲ್ಲ. ಹಾಗೆ ಬೆಳಿಗ್ಗೆ ಬೇಗ ಬರುವುದನ್ನು ಮರೆಯಬೇಡ. ನಾನು ನಿನಗೋಸ್ಕರ ಕಾಯುತ್ತಿರುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ. ಅವನು ಕೇಳಿದ ಸಿಹಿ ಮುತ್ತುಗಳನ್ನು ನಾಚಿಕೆಯಿಂದಲೇ ಫೋನಿನಲ್ಲಿಯೇ ತಲುಪಿಸಿ ಅವನಿಂದಲೂ ಕೂಡ ಸಿಹಿ ಮುತ್ತುಗಳನ್ನು ಪಡೆದು ಹೋಗಿ ಮಲಗುತ್ತಾಳೆ ಅಂಜಲಿ. ಈ ಮೂಲಕವೇ ಅಂಜಲಿಗೆ ರಮೇಶ್ ಚಂಚಲಳನ್ನು ನೋಡಲು ಸಿದ್ಧಾರ್ಥ ಮನೆಗೆ ಹೋಗಿದ್ದರ ಬಗ್ಗೆ ಗೊತ್ತಾಗುವುದು. ಇದೆಲ್ಲವನ್ನು ರಮೇಶ್ಗೂ ಕೂಡ ತಿಳಿಸುತ್ತಾಳೆ. ರಮೇಶ್ ತಲೆ ಕೆರೆದುಕೊಂಡು, ಸಿಕ್ಕಿಬಿದ್ದ ಕಳ್ಳ ಬೆಕ್ಕಿನ ರೀತಿ, ಅದು ನನ್ನಿಂದಲೇ ಅವಳಿಗೆ ಜ್ವರ ಬಂದಿತ್ತಲ್ಲ ಅದಕ್ಕೆ ಎಂದು ರಾಗ ಎಳೆಯುತ್ತಿರುತ್ತಾನೆ. ನನಗೆ ಗೊತ್ತಾಗುತ್ತಣ್ಣ. ಸರಿ, ನಾನು ಮೋಹನ್ ಸರ್ ನೋಡಲು ಸಿದ್ಧಾರ್ಥ್ ಸರ್ ಮನೆಗೆ ಹೋಗುತ್ತಿದ್ದೆ. ನಾನೇ ನಿನಗೆ ಕಾಲ್ ಮಾಡಿ ಕರೆಯೋಣ ಎಂದುಕೊಂಡೆ. ಬಾ, ಇಬ್ಬರು ಸರ್ ಮನೆಗೆ ಹೋಗೋಣ. ನೀನು ನಿನ್ನ ಹುಡುಗಿಯ ನೋಡಬಹುದು, ನಾನು ಮೋಹನ್ ಸರ್ ನೋಡಬಹುದು ಎನ್ನುತ್ತಾಳೆ ಅಂಜಲಿ. ಸರಿ ಎಂದು ರಮೇಶ್ ಕಾಲ್ ಕಟ್ ಮಾಡಿ ಚಂಚಲ ಫೋಟೋ ನೋಡುತ್ತಾ, ನೋಡು ನಿನ್ನಿಂದ ನಾನು ಏನೇನೆಲ್ಲ ಮಾಡುತ್ತಿದ್ದೀನಿ ಎಂದು ನಗುತ್ತಾ ಅವಳ ಫೋಟೋಗೆ ಒಂದು ಮುತ್ತು ನೀಡಿ ರೆಡಿಯಾಗಲು ಹೋಗುತ್ತಾನೆ. ಇತ್ತ ಸಿದ್ಧಾರ್ಥ ಮನೆಯಲ್ಲಿ ತನ್ನ ಹುಡುಗಿಯ ಬರುವಿಕೆಗಾಗಿ ಬೇಗ ಎದ್ದು ರೆಡಿಯಾಗಿ ಬಾಗಿಲನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದಾನೆ. ಅವನ ಚಡಪಡಿಕೆಯನ್ನು ನೋಡಿದ ಮೋಹನ್ ರವರು, ಏನೋ ಮಗನೇ, ಇವತ್ತು ಆಫೀಸ್ಗೆ ರಜೆ ತಾನೆ, ಇಷ್ಟು ಬೇಗ ಎದ್ದು ರೆಡಿಯಾಗಿ ಯಾರನ್ನು ಕಾಯುತ್ತಾ ಇರುವಂತಿದೆ ಎನ್ನುತ್ತಾರೆ. ಸಿದ್ಧಾರ್ಥ ಮುಗುಳ್ನಗೆ ಬೀರಿ, ಇವತ್ತು ನಿನ್ನ ಸೊಸೆ ನಿನ್ನ ನೋಡಲು ಮನೆಗೆ ಬರುತ್ತೀನಿ ಅಂತ ಹೇಳಿದ್ದಳು, ನೋಡಿದರೆ ಇನ್ನೂ ಬಂದಿಲ್ಲ ಎನ್ನುತ್ತಾನೆ. ಏನು, ಸೊಸೆ ಬರುವವಳ? ಮತ್ತೆ ನಮ್ಮದೇ ಕಾರನ್ನು ಕಳಿಸುವುದಲ್ಲವಾ ಎನ್ನುತ್ತಾರೆ ಮೋಹನ್ ರವರು. ನಿನ್ನ ಸೊಸೆ ನನ್ನ ಮಾತನ್ನು ಕೇಳಬೇಕಲ್ಲ, ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ನಿನ್ನ ಸೊಸೆಗೆ. ಮದುವೆಗೆ ಮುಂಚೆನೇ ಈ ರೀತಿ ಸಹಾಯಗಳು ಬೇಡ, ನಾನೇ ನನ್ನ ಗಾಡಿಯಲ್ಲಿ ಬರುತ್ತೇನೆ ಅಂತ ಹೇಳಿದ್ದಳು. ಆ ಡಕೋಟಾ ಸ್ಕೂಟ್ರು ಎಲ್ಲಿ ಕೆಟ್ಟಿ ನಿಂತಿದೆಯೋ ಎಂದು ರೇಗಿದಂತೆ ಹೇಳುತ್ತಾನೆ ಸಿದ್ಧಾರ್ಥ. ಯಾಕೋ ನನ್ನ ಸೊಸೆಗೆ ರೇಗುವುದು? ನೀನು ಹೊತ್ತಿಗೆ ಮುಂಚೆನೇ ರೆಡಿಯಾಗಿ ಕೂತಿರುವುದು ನಿನ್ನ ತಪ್ಪು. ಅವಳು ಬರಬೇಕಾದ ಸಮಯಕ್ಕೆ ಕರೆಕ್ಟಾಗಿ ಬರುತ್ತಾಳೆ. ನೀನು ಬಂದು ತಿಂಡಿ ತಿನ್ನು
ಎಂದು ಸಿದ್ಧಾರ್ಥ್ಗೆ ರೇಗಿದ ರೀತಿಯಲ್ಲಿ ಹೇಳುತ್ತಾರೆ ಮೋಹನ್ ರವರು. ಸಿದ್ಧಾರ್ಥ್ ಸರಿ ಎಂದು ಮುಖ ಊದಿಸಿಕೊಂಡೇ ತಿಂಡಿಗೆ ಕೂರುತ್ತಾನೆ. ಮಗನ ಊದಿದ ಮುಖವನ್ನು ನೋಡಿದ ಮೋಹನ್ ರವರಿಗೆ ನಗು ಬಂದರೂ ತಡೆದು, ಅಂಜಲಿ ಮನೆಗೆ ಯಾವಾಗ ಹೋಗೋಣ ಹೆಣ್ಣು ಕೇಳಲು ಎನ್ನುತ್ತಾರೆ ಮೋಹನ್ ರವರು. ಸದ್ಯಕ್ಕೆ ಬೇಡಪ್ಪ, ನಾನು ಹೇಳುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್. ಇತ್ತ ಚಂಚಲಾಗೆ ಬೆಳಿಗ್ಗೆ 9ಕ್ಕೆ ಎಚ್ಚರವಾಗುತ್ತದೆ. ಅವಳ ಜ್ವರ ಪೂರ್ತಿ ಕಡಿಮೆಯಾಗಿರುತ್ತದೆ. ಎದ್ದು ಕೂತವಳು, ನೆನ್ನೆ ರಮೇಶ್ ಬಂದಿದ್ದರು ತಾನೆ? ಇಲ್ಲ, ಕನಸಿನಲ್ಲಿ ಬಂದಿದ್ರಾ? ಇಲ್ಲ, ನಿಜವಾಗಲೂ ಬಂದಿದ್ದರು ಎಂದು ತನ್ನ ರೂಮನ್ನು ಒಮ್ಮೆ ಕಣ್ಣಾಡಿಸುತ್ತಾಳೆ. ರಮೇಶ್ ನೆನ್ನೆ ಬಂದಿದ್ದ ಎನ್ನುವುದಕ್ಕೆ ನೆನ್ನೆ ಅವನು ತಂದಿದ್ದ ಊಟದ ಬ್ಯಾಗ್, ಬಾಕ್ಸ್, ವಾಟರ್ ಬಾಟಲ್ ಮತ್ತು ಕರ್ಚೀಫ್ ಸಾಕ್ಷಿಯಾಗಿತ್ತು. ಆ ರೂಮಿನಲ್ಲಿ ಎಲ್ಲವನ್ನೂ ತೆಗೆದುಕೊಂಡು ಅಪ್ಪಿ ಥ್ಯಾಂಕ್ ಯು ರಮೇಶ್ ಎಂದು ಖುಷಿಯಿಂದ ಕುಣಿದು ಎಲ್ಲವನ್ನೂ ನೀಟಾಗಿ ತೊಳೆದು ತನ್ನ ವಾರ್ಡ್ರೋಬ್ಗೆ ಇಟ್ಟು ತಾನು ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗುತ್ತಾಳೆ. ಗಿರಿಜಾರವರು ಮಗಳನ್ನು ನೋಡಲು ಬಂದು ಅವಳು ವಾಶ್ರೂಮಲ್ಲಿ ಇರುವುದನ್ನು ನೋಡಿ ಸುಮ್ಮನೆ ಅಲ್ಲೇ ಕೂರುತ್ತಾರೆ. ಚಂಚಲ ಸ್ನಾನ ಮಾಡಿ ಟವಲ್ ಸುತ್ತುಕೊಂಡು ಹೊರಗೆ ಲವಲವಿಕೆಯಿಂದ ಬರುವುದನ್ನು ನೋಡಿಯೇ ತಿಳಿಯಿತು ಅವಳಿಗೆ ಜ್ವರ ಕಡಿಮೆಯಾಗಿದೆ ಎಂದು. ಚಂಚಲ, ಹುಷಾರಾಗಿದ್ದೀಯಾ? ರಾತ್ರಿ ತುಂಬ ಜ್ವರ ಇತ್ತಲ್ಲ, ಈಗ ಹೇಗಿದ್ದೀಯಾ ಎಂದು ಕೇಳುತ್ತಾರೆ ಗಿರಿಜಾರವರು. ಚಂಚಲ ಅಮ್ಮನನ್ನು ನೋಡಿ ಖುಷಿಯಿಂದ ಅವರನ್ನು ತಬ್ಬಿ, ಜ್ವರ ಎಲ್ಲ ಮಾಯ ಮಮ್ಮಿ, ನಾನು ಹುಷಾರಾಗಿದ್ದೇನೆ. ತುಂಬ ಹೊಟ್ಟೆ ಹಸಿವಾಗುತ್ತಿದೆ, ಬಾ ತಿಂಡಿ ಬಡಿಸು ಎಂದು ತನ್ನ ಅಮ್ಮನ ಕೆನ್ನೆಗೆ ಮುತ್ತನ್ನು ನೀಡುತ್ತಾಳೆ. ಹಬ್ಬ, ಈಗ ನಿನ್ನ ಮುಖವನ್ನು ನೋಡುವಂತಾಗಿದೆ. ಎಷ್ಟು ಜ್ವರ ಇತ್ತು ಗೊತ್ತಾ? ನನಗೆ ತುಂಬ ಭಯವಾಗುತ್ತಿತ್ತು. ಸರಿ, ಬಟ್ಟೆ ಹಾಕಿಕೊಂಡು ಬಾ, ನಿನಗೆ ತಿಂಡಿ ಹಾಕಿ ಕೊಡುತ್ತೇನೆ ಎಂದು ಗಿರಿಜಾರವರು ಕೂಡ ಚಂಚಲ ಕೆನ್ನೆಗೆ ಮುತ್ತು ನೀಡಿ ಹೋಗುತ್ತಾರೆ. ಸಿದ್ಧಾರ್ಥ್, ಮೋಹನ್ ರವರು ತಿಂಡಿ ತಿನ್ನುತ್ತಿದ್ದ ಸಮಯಕ್ಕೆ ಚಂಚಲ ಕೂಡ ಅಲ್ಲಿಗೆ ಬರುತ್ತಾಳೆ. ಅವಳ ನಗುಮುಖ ನೋಡಿಯೇ ಗೊತ್ತಿತ್ತು ಅವಳು ಈಗ ಹುಷಾರಾಗಿದ್ದಾಳೆ, ಆರಾಮಾಗಿದ್ದಾಳೆ ಎಂದು. ಹುಷಾರಾಗಿದ್ದೀಯಾ ಚಂಚಲ ಎಂದು ಮೋಹನ್ ರವರು ಕೇಳುತ್ತಾರೆ. ಮಾವ, ನಾನು ಹುಷಾರಾಗಿದ್ದೇನೆ ಎಂದು ತಿಂಡಿಗೆ ಕೂರುತ್ತಾಳೆ ಚಂಚಲ. ರಾತ್ರಿ ತುಂಬ ಚೆನ್ನಾಗಿ ಆರೈಕೆ ಆಗಿದೆಯಲ್ಲ, ಅದಕ್ಕೆ ಅವಳಿಗೆ ಜ್ವರ ಮಾಯವಾಗಿದೆ ಅಪ್ಪ ಎಂದು ನಗುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಮಾತಿನ ವರಸೆಯಲ್ಲಿಯೇ ಗೊತ್ತಾಯಿತು ರಮೇಶ್ ರಾತ್ರಿ ತನ್ನ ರೂಮಿಗೆ ಬಂದಿರುವುದು ಅವನಿಗೆ ಗೊತ್ತು ಎಂದು ಚಂಚಲಾಗೆ. ಏನೂ ಆರೈಕೆ ಇಲ್ಲ ಸಿದ್ಧಾರ್ಥ್. ರಾತ್ರಿ ಊಟ ಕೂಡ ಮಾಡದೆ, ಮಾತ್ರೆ ಕೂಡ ತೆಗೆದುಕೊಳ್ಳದೆ ಹಾಗೆ ಮಲಗಿದ್ದಳು. ಜ್ವರ ಸ್ವಲ್ಪನೂ ಕಡಿಮೆಯಾಗಿರಲಿಲ್ಲ. ನಾನು ಎಬ್ಬಿಸದೆ ಬೆಳಿಗ್ಗೆ ಆಸ್ಪತ್ರೆಗೆ ಬಲವಂತದಿಂದ ಕರೆದುಕೊಂಡು ಹೋಗೋಣವೆಂದು ಸುಮ್ಮನಾಗಿದ್ದೆ. ಬೆಳಿಗ್ಗೆ ನೋಡಿದರೆ ಜ್ವರ ಪೂರ್ತಿ ಕಡಿಮೆಯಾಗಿ ಮೊದಲ ರೀತಿಯಾಗಿದ್ದಾಳೆ ಎನ್ನುತ್ತಾರೆ ಗಿರಿಜಾರವರು. ಅತ್ತೆಯ ಮಾತಿಗೆ ಸಿದ್ಧಾರ್ಥ್, ಹೌದಾ ಚಂಚಲ, ರಾತ್ರಿ ಊಟ ಮಾತ್ರೆ ಏನೂ ತೆಗೆದುಕೊಂಡಿಲ್ಲವಾ, ಹಾಗೆ ಜ್ವರ ಕಡಿಮೆಯಾಗಿತ್ತಾ ಎಂದು ಕೇಳುತ್ತಾನೆ. ಚಂಚಲ ಏನೂ ಮಾತನಾಡದೆ ಸಿದ್ಧಾರ್ಥ್ನನ್ನು ಕಿರುಗಣ್ಣಿನಲ್ಲಿಯೇ ನೋಡುತ್ತಾ ತಿಂಡಿ ತಿನ್ನುತ್ತಿರುತ್ತಾಳೆ. ಎಲ್ಲರೂ ತಿಂಡಿ ತಿಂದು ಒಟ್ಟಿಗೆ ಕೂತು ಮಾತನಾಡುತ್ತಿರುವಾಗ ಸಿದ್ಧಾರ್ಥ್ ಗಮನವೆಲ್ಲ ಬಾಗಿಲ ಕಡೆಗೆ. ಅವನ ಕಾಯುವಿಕೆಗೆ ಅಂತ್ಯಗೊಳ್ಳುವಂತೆ ಅಂಜಲಿ ಮತ್ತು ರಮೇಶ್ ಮನೆಯೊಳಗೆ ಬರುತ್ತಾರೆ. ಅಂಜಲಿ ಮನೆ ಒಳಗೆ ಬರುತ್ತಿದ್ದಂತೆ ಅವಳನ್ನು ನೋಡಿದ ಸಿದ್ಧಾರ್ಥ್ ಮೂಕನಾಗಿ ನಿಲ್ಲುತ್ತಾನೆ. ಅಂಜಲಿ ಕಡು ನೀಲಿ ಬಣ್ಣದ ಸೀರೆಯನ್ನು ಉಟ್ಟಿ ಸಾಧಾರಣವಾಗಿ ಜಡೆಯನ್ನು ಎಣೆದು ಅದಕ್ಕೆ ಮಲ್ಲಿಗೆ ಹೂವನ್ನು ಮುಡಿದಿರುತ್ತಾಳೆ. ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಬಂದಿರುತ್ತಾಳೆ. ಸಹಜ ಸೌಂದರ್ಯವಾದ ಅಂಜಲಿ ಆ ದಿನ ತುಂಬ ಆಕರ್ಷಣೀಯವಾಗಿ ಕಾಣಿಸುತ್ತಿರುತ್ತಾಳೆ. ಅವಳನ್ನು ಆ ರೀತಿ ನೋಡಿದ ಸಿದ್ಧಾರ್ಥ್ ನಿಂತಲ್ಲೇ ಕಳೆದು ಹೋಗಿರುತ್ತಾನೆ. ಇತ್ತ ಚಂಚಲ ತನ್ನ ಹುಡುಗನ ಬರುವಿಕೆಯ ಸಣ್ಣ ಸುಳಿವು ಕೂಡ ಇಲ್ಲದವಳಿಗೆ ಅವನು ಮನೆಯೊಳಗೆ ಬಂದಿದ್ದು ನೋಡಿ ತುಂಬ ಖುಷಿಯಾಗಿ ಒಳಗೊಳಗೆ ಚಿಟ್ಟೆ ಹಾರಿದಂತೆ ಹಾರುತ್ತಿದ್ದಳು. ಗಿರಿಜಾ ಮತ್ತು ಮೋಹನ್ ರವರು ಅವರಿಬ್ಬರನ್ನು ನೋಡಿ ಖುಷಿಯಿಂದ ಬರಮಾಡಿಕೊಂಡರು. ಅಂಜಲಿ ಸಿದ್ಧಾರ್ಥ್ ತನ್ನನ್ನೇ ಕಣ್ಣರಳಿಸಿ ನೋಡುತ್ತಿರುವುದನ್ನು ಗಮನಿಸಿ ನಾಚಿಕೆಯಾಗುತ್ತದೆ. ರಮೇಶ್ಗೂ ಕೂಡ ತನ್ನ ಹುಡುಗಿಯ ಮುಖ ಲವಲವಿಕೆಯಿಂದ ಇರುವುದನ್ನು ನೋಡಿ ಹಬ್ಬ, ಹುಷಾರಾಗಿದ್ದಾಳೆ ಅನ್ನಿಸುತ್ತದೆ, ಅದಕ್ಕೆ ಮುಖ ಮೊದಲಿನ ತರಹ ಲವಲವಿಕೆಯಿಂದಿದೆ ಎಂದುಕೊಳ್ಳುತ್ತಾನೆ. ಚಂಚಲ, ಹಾಯ್ ಅಂಜಲಿ, ಹಾಯ್ ರಮೇಶ್ ಎಂದು ವಿಶ್ ಮಾಡಿದರೆ ಸಿದ್ಧಾರ್ಥ್ ಏನೂ ಮಾತನಾಡದೆ ಸುಮ್ಮನೆ ನಿಂತಿರುತ್ತಾನೆ. ಮಗನ ಅವಸ್ಥೆಯನ್ನು ನೋಡಿದ ಮೋಹನ್ ರವರು ಒಳಗೆ ನಗುತ್ತಾ 2 ಸಾರಿ ಮೆತ್ತಗೆ ಕಮ್ಮಿ ಸಿದ್ಧಾರ್ಥ್ ಕಿವಿಯ ಬಳಿ ಬಂದು, ನನ್ನ ಸೊಸೆಗೆ ದೃಷ್ಟಿಯಾದರೆ ಕಷ್ಟ ಎನ್ನುತ್ತಾರೆ.
ವಾಸ್ತವಕ್ಕೆ ಬಂದ ಸಿದ್ಧಾರ್ಥ್ ಅಪ್ಪನನ್ನು ನೋಡಿ ಹಲ್ಲು ಕಿರಿದು ಅಪ್ಪ ಎಂದು ರಾಗ ಎಳೆದು ಮತ್ತೆ ಅಂಜಲಿಯನ್ನು ನೋಡುತ್ತಾನೆ. ಗಿರಿಜಾರವರು ಅಂಜಲಿಯನ್ನು ಹೇಗಿದ್ದೀಯ ಮಗಳೇ, ಎಷ್ಟು ದಿನವಾಯಿತು ನಿನ್ನನ್ನು ನೋಡಿ ಎಂದು ಕೇಳುತ್ತಾರೆ. ನಾನು ಚೆನ್ನಾಗಿದ್ದೀನಿ ಅಮ್ಮ ಎಂದು ಅಂಜಲಿ ಗಿರಿಜಾರವರ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತಾಳೆ. ಗಂಡನ ಜೊತೆ 100 ವರ್ಷ ಸುಖವಾಗಿ ಬಾಳು ಮಗಳೇ ಎಂದು ಆಶೀರ್ವಾದ ಮಾಡುತ್ತಾರೆ ಗಿರಿಜಾರವರು. ನಂತರ ಮೋಹನ್ರವರ ಬಳಿ ಬಂದ ಅಂಜಲಿ ಅವರ ಕಾಲನ್ನು ಕೂಡ ಮುಟ್ಟಿ ನಮಸ್ಕರಿಸುತ್ತಾಳೆ. ಮೋಹನ್ರವರು ಅಂಜಲಿಯ ತಲೆ ಸವರಿ ಒಳ್ಳೆಯದಾಗಲಿ ಮಗಳೇ, ಹೋದ ಮನೆಯಲ್ಲಿ ಅವರ ಸಂತೋಷಕ್ಕೆ ನೀನು ಕಾರಣವಾಗಿರು, ಗಂಡ ಮಕ್ಕಳ ಜೊತೆ 100 ವರ್ಷ ಸುಖವಾಗಿ ಬಾಳು ಮಗಳೇ ಎಂದು ಆಶೀರ್ವಾದ ಮಾಡುತ್ತಾರೆ. ಒಂದು ಕ್ಷಣ ಅಂಜಲಿ ಸಿದ್ಧಾರ್ಥ್ ಮುಖವನ್ನು ನೋಡುತ್ತಾಳೆ. ರಮೇಶ್ ಕೂಡ ಗಿರಿಜಾ ಮತ್ತು ಮೋಹನ್ರವರ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತಾರೆ. ಇಬ್ಬರು ಕೂಡ ಒಳ್ಳೆಯದಾಗಲಿ ಎಂದು ರಮೇಶ್ಗೂ ಕೂಡ ಆಶೀರ್ವಾದ ಮಾಡುತ್ತಾರೆ. ಗಿರಿಜಾರವರು ಇಬ್ಬರನ್ನೂ ಕೂಡ ತಿಂಡಿಗೆ ಕರೆಯುತ್ತಾರೆ. ಇಲ್ಲ ಅಮ್ಮ, ತಿಂಡಿ ಮಾಡಿಕೊಂಡು ಬಂದಿದ್ದೇವೆ, ಚಂಚಲಾಗೆ ಹುಷಾರಿಲ್ಲವೆಂದು ನಿನ್ನೆ ಆಫೀಸಿನಲ್ಲಿ ತಿಳಿಯಿತು, ಅದಕ್ಕೆ ನೋಡಿ ಹೋಗೋಣವೆಂದು ಬಂದೆವು ಎನ್ನುತ್ತಾಳೆ ಅಂಜಲಿ. ಅಂಜಲಿ ಮತ್ತು ರಮೇಶ್ನನ್ನು ಅಲ್ಲೇ ಸೋಫಾದ ಮೇಲೆ ಕೂರಲು ಹೇಳಿ ಎಲ್ಲರೂ ಅಲ್ಲೇ ಕೂತು ಗಿರಿಜಾರವರು ಮಾತು ಶುರು ಮಾಡುತ್ತಾರೆ. ಹೌದು ಅಂಜಲಿ, ಮೊನ್ನೆ ರಾತ್ರಿಯಿಂದ ಜ್ವರ. ನಿನ್ನೆ ರಾತ್ರಿ ಕೂಡ ತುಂಬ ಜ್ವರ ಇತ್ತು. ಬೆಳಿಗ್ಗೆ ನೋಡಿದರೆ ಮಾತ್ರೆ ಇಂಜೆಕ್ಷನ್ ತೆಗೆದುಕೊಳ್ಳದೆ ಪೂರ್ತಿ ಹುಷಾರಾಗಿದ್ದಾಳೆ. ಅದೇ ನನಗೆ ಆಶ್ಚರ್ಯ ಎನ್ನುತ್ತಾರೆ ಗಿರಿಜಾರವರು. ಸಿದ್ಧಾರ್ಥ್ ಅಂಜಲಿ ಮುಸಿ ಮುಸಿ ನಕ್ಕರೆ ಚಂಚಲ ರಮೇಶ್ ಮುಖ ನೋಡಿಕೊಳ್ಳುತ್ತಾರೆ. ಗಿರಿಜಾರವರು ಎದ್ದು ಸರಿ, ನಾನು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುತ್ತೇನೆ, ನೀವು ಮಧ್ಯಾಹ್ನದ ಊಟ ಮಾಡಿಕೊಂಡೇ ಹೋಗಬೇಕು ಎನ್ನುತ್ತಾರೆ. ಮೋಹನ್ರವರು ಇವತ್ತು ನಾನು ನನ್ನ ಸೊಸೆಯ ಕೈ ರುಚಿ ನೋಡಬೇಕು ಅನಿಸುತ್ತಿದೆ. ಇವತ್ತು ನನ್ನ ಸೊಸೆ ಅಡಿಗೆ ಮಾಡಲಿ, ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಎನ್ನುತ್ತಾರೆ ಮೋಹನ್ರವರು ಅಂಜಲಿಯ ಕಡೆ ನೋಡುತ್ತಾ. ಮೋಹನ್ರವರ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿರುತ್ತಾರೆ. ಅಣ್ಣ, ನಿನಗೇನಾಗಿದೆ? ಅವಳಿಗೆ ಸರಿಯಾಗಿ ಕಾಫಿನೇ ಮಾಡುವುದಕ್ಕೆ ಬರುವುದಿಲ್ಲ, ಇನ್ನು ಅಡುಗೆ ಮಾಡುತ್ತಾಳಾ ಎಂದು ಚಂಚಲಳನ್ನು ನೋಡಿ ಹೇಳುತ್ತಾರೆ ಗಿರಿಜಾರವರು. ಮೋಹನ್ರವರಿಗೆ ಈಗ ಅರ್ಥವಾಗುತ್ತದೆ ಯಾಕೆ ಎಲ್ಲರೂ ನನ್ನನ್ನು ಈ ರೀತಿ ನೋಡುತ್ತಿದ್ದಾರೆ ಎಂದು. ಗಿರಿಜಾರವರ ಮಾತಿಗೆ ಪೆಚ್ಚಾಗಿ ನಗುತ್ತಾ ಸುಮ್ಮನಾಗುತ್ತಾರೆ ಮೋಹನ್ರವರು. ಮೋಹನ್ರವರು ತನ್ನ ಸೊಸೆ ಅಂಜಲಿ ಎಂದೇ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನಿಸುತ್ತದೆ. ಅಂಜಲಿ ತನ್ನ ಮಾವನ ಭಾವನೆ ಅರ್ಥ ಮಾಡಿಕೊಂಡು ಅಮ್ಮ, ಇವತ್ತು ಅಡುಗೆ ನಾನು ಮಾಡುತ್ತೇನೆ ಎನ್ನುತ್ತಾಳೆ. ಬೇಡ ಮಗಳೇ, ಇವತ್ತು ಆಫೀಸ್ಗೆ ರಜಾ ಇದೆ, ಇವತ್ತು ರೆಸ್ಟ್ ಮಾಡುವ ಸಮಯ, ನಿನಗೆ ಯಾಕೆ ಕಷ್ಟ ಎನ್ನುತ್ತಾರೆ ಗಿರಿಜಾರವರು. ಏನೂ ಕಷ್ಟವಾಗುವುದಿಲ್ಲ ಅಮ್ಮ, ಪ್ಲೀಸ್ ನಾನೇ ಅಡುಗೆ ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ. ಅಷ್ಟರಲ್ಲಿ ಕೆಲಸದಾತ ಬಂದು ಎಲ್ಲರಿಗೂ ಜ್ಯೂಸ್ ಕೊಡುತ್ತಾರೆ. ಸರಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಜ್ಯೂಸ್ ಕುಡಿದು ಹೋಗೋಣ ಆಯಿತಾ ಎನ್ನುತ್ತಾರೆ ಗಿರಿಜಾರವರು. ಆಯಿತು ಎಂದು ತಲೆ ಆಡಿಸುತ್ತಾಳೆ. ಚಂಚಲ ಸಡನ್ನಾಗಿ ಅಮ್ಮ, ನಾನು ಇವತ್ತು ಅಡುಗೆ ಮಾಡುತ್ತೇನೆ ಎನ್ನುತ್ತಾಳೆ. ಅವಳ ಮಾತಿಗೆ ಗಿರಿಜಾರವರಿಗೆ ಕುಡಿಯುತ್ತಿದ್ದ ಜ್ಯೂಸ್ ನೆತ್ತಿಗೆ ಹತ್ತುತ್ತದೆ. ಏನು, ನೀನು ಅಡುಗೆ ಮಾಡುತ್ತೀನಿ ಅಂತಿದ್ದೀಯಾ? ಇಷ್ಟು ದಿನ ನಾನೇ ಅಡುಗೆ ಮಾಡುವುದನ್ನು ಕಲಿ ಅಂತ ಹೇಳುತ್ತಿದ್ದರೂ ಗಮನ ಕೊಡದೆ ಇದ್ದವಳು, ಇವತ್ತು ಯಾವ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಎನ್ನುತ್ತಾರೆ ಗಿರಿಜಾರವರು. ಅಮ್ಮ, ನೀನು ನನ್ನನ್ನು ರೇಗಿಸುವುದನ್ನು ಬಿಟ್ಟು ನನಗೆ ಅಡುಗೆ ಮಾಡಲು ಅವಕಾಶ ಮಾಡಿಕೊಡು. ಯಾರ ಸಹಾಯವಿಲ್ಲದೆ ನಾನೊಬ್ಬಳೇ ಅಡುಗೆ ಮಾಡಿ ತೋರಿಸುತ್ತೇನೆ. ನೀವೇ ನಾನು ಅಡುಗೆ ಮಾಡಿದ ರೆಸಿಪಿಯನ್ನು ಟೇಸ್ಟ್ ಮಾಡಿ ನನ್ನನ್ನು ಹೊಗಳುತ್ತೀರಾ ನೋಡುತ್ತೀರಿ ಎನ್ನುತ್ತಾಳೆ ಚಂಚಲ. ಸರಿ, ಮೊದಲು ನೀನು ಏನು ಮಾಡಬೇಕೆಂದುಕೊಂಡಿದ್ದೀಯಾ, ಅದನ್ನು ಹೇಗೆ ಮಾಡುತ್ತೀಯಾ ಎಂದು ನಮಗೆ ವಿವರಿಸು. ನಂತರ ನೀನು ಅಡುಗೆ ಮಾಡುವುದಾ ಬೇಡವಾ ಎನ್ನುವುದನ್ನು ಯೋಚನೆ ಮಾಡುತ್ತೇನೆ ಎನ್ನುತ್ತಾರೆ ಗಿರಿಜಾರವರು. ಚಂಚಲ ಏನೋ ಯೋಚನೆ ಮಾಡಿದಂತೆ ಅಮ್ಮ, ಇವತ್ತು ನಾನು ಪಲಾವ್ ಮಾಡುತ್ತೇನೆ ಎನ್ನುತ್ತಾಳೆ. ಓಕೆ ಗುಡ್, ಪಲಾವ್ ಮಾಡುತ್ತೀಯಾ, ಸರಿ. ಹಾಗಾದರೆ ಅದಕ್ಕೆ ಯಾವ ತರಕಾರಿಗಳನ್ನು ಹಾಕಬೇಕು ಮೊದಲು ಹೇಳು ಎನ್ನುತ್ತಾರೆ ಗಿರಿಜಾರವರು. ಅಮ್ಮ, ಎಲ್ಲರೂ ಮಾಡೋ ರೀತಿ ಮಾಡಿದರೆ ಕಾಮನ್ ಆಗಿಬಿಡುತ್ತದೆ, ಅದಕ್ಕೆ ನಾನು ಇವತ್ತು ಪಲಾವ್ಗೆ ಬೆಂಡೆಕಾಯಿ ಹಾಕಿ ಮಾಡುತ್ತೇನೆ ಎನ್ನುತ್ತಾಳೆ ಚಂಚಲ. ಚಂಚಲ ಬೆಂಡೆಕಾಯಿ ಹಾಕಿ ಪಲಾವ್ ಮಾಡುತ್ತೀನಿ ಎಂದಾಕ್ಷಣ ಈಗ ರಮೇಶ್ಗೆ ಕುಡಿಯುತ್ತಿದ್ದ ಜ್ಯೂಸ್ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡುತ್ತಾನೆ. ಉಳಿದವರು ಮುಖವನ್ನು ಕಿವುಚುತ್ತಾರೆ. ಯಾರಾದರೂ ಬೆಂಡೆಕಾಯಿ ಹಾಕಿ ಪಲಾವ್ ಮಾಡುತ್ತಾರಾ? ನಿನಗೆ ಅಷ್ಟು ಗೊತ್ತಾಗುವುದಿಲ್ಲವಾ ಎನ್ನುತ್ತಾರೆ ಗಿರಿಜಾರವರು. ಅಮ್ಮ, ಡಿಫ್ರೆಂಟಾಗಿರುತ್ತದೆ ಎಂದು ಹೇಳಿದೆ ಎನ್ನುತ್ತಾಳೆ ಚಂಚಲ.
ಇಲ್ಲಿ ನಿನ್ನ ಕೈ ಅಡುಗೆಯನ್ನು ಬಯಸುತ್ತಿರುವವರು ನಿನ್ನ ಮೋಹನ್ ಮಾವ ಒಬ್ಬರೇ. ಅವರಿಗೆ ಮಾಡಿ ಬಡಿಸು. ನಾವೆಲ್ಲ ಅಂಜಲಿಯ ಕೈ ರುಚಿ ನೋಡುತ್ತೇವೆ ಎನ್ನುತ್ತಾರೆ ಗಿರಿಜಾರವರು. ಮೋಹನ್ರವರಿಗೆ ಗಾಬರಿಯಾಗಿ, ಅಯ್ಯೋ ಬೇಡ ಬೇಡ, ನಾನು ಅಂಜಲಿ ಮಾಡುವ ಅಡುಗೆಯನ್ನೇ ಊಟ ಮಾಡುತ್ತೇನೆ ಎನ್ನುತ್ತಾರೆ. ಎಲ್ಲರೂ ಅವರ ಮಾತಿಗೆ ನಗುತ್ತಾರೆ. ಚಂಚಲ ಐ ಹೇಟ್ ಯು ಮಮ್ಮಿ ಎಂದು ಮುಖ ಊದಿಸಿಕೊಂಡು ಕೂರುತ್ತಾಳೆ. ಚಂಚಲ ಬಾ, ನಾನು ನಿನಗೆ ಅಡುಗೆ ಮಾಡುವುದನ್ನು ಹೇಳಿಕೊಡುತ್ತೇನೆ ಎನ್ನುತ್ತಾಳೆ ಅಂಜಲಿ. ಥ್ಯಾಂಕ್ ಯು ಅಂಜಲಿ ಎನ್ನುತ್ತಾಳೆ ಚಂಚಲ. ಅಂಜಲಿ ಅಡುಗೆ ಮನೆಯ ಕಡೆ ಹೊರಟರೆ ಮೋಹನ್ರವರು ತಮ್ಮ ರೂಮಿನ ಕಡೆ ಹೊರಡುತ್ತಾರೆ. ಗಿರಿಜಾರವರು ಬೆಳಗಿನ ತಿಂಡಿಯ ನಂತರ ತೆಗೆದುಕೊಳ್ಳಬೇಕಾದ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಲು ರೂಮಿಗೆ ಹೋದರು. ಸಿದ್ಧಾರ್ಥ ತನ್ನ ಹುಡುಗಿಯ ಜೊತೆ ಒಂಟಿಯಾಗಿ ಮಾತನಾಡಲು ಕಾಯುತ್ತಿರುವ ಹಾಗೆ ಅವನು ಕೂಡ ಅಡುಗೆ ಮನೆಗೆ ಹೋಗುತ್ತಾನೆ. ಚಂಚಲ ಕೂಡ ಕೂತಿದ್ದ ಜಾಗದಿಂದ ಏಳಲು ನೋಡುತ್ತಾಳೆ. ಅಷ್ಟರಲ್ಲಿ ರಮೇಶ್ ಅವಳ ಕೈ ಹಿಡಿದು ಕೂರಿಸುತ್ತಾನೆ. ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾನೆ ರಮೇಶ್. ನಾನು ಅಡುಗೆ ಮಾಡಲು ಹೋಗುತ್ತಿದ್ದೇನೆ ಎನ್ನುತ್ತಾಳೆ ಚಂಚಲ. ಏನೂ ಬೇಡ, ನೀನು ಈಗ ತಾನೇ ಸುಧಾರಿಸಿದ್ದೀಯ, ಮತ್ತೆ ಕೆಲಸ ಮಾಡಿ ಸುಸ್ತು ಮಾಡಿಕೊಳ್ಳಬೇಡ, ಸುಮ್ಮನೆ ಕೂರು ಎನ್ನುತ್ತಾನೆ ರಮೇಶ್. ಅಲ್ಲಿ ಅಂಜಲಿ ಒಬ್ಬಳಿಗೆ ಕಷ್ಟವಾಗಬಹುದು, ಅದಕ್ಕೆ ನಾನು ಅಡುಗೆಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾಳೆ ಚಂಚಲ. ನೀನು ಹೋಗಿ ಅಂಜಲಿ ಮಾಡುವ ಒಳ್ಳೆಯ ಅಡುಗೆಯನ್ನು ಕೆಡಿಸಬೇಡ. ನೀನು ಯಾವಾಗ ಬೆಂಡೆಕಾಯಿ ಹಾಕಿ ಪಲಾವ್ ಮಾಡುತ್ತೀನಿ ಎಂದೆಯೋ ಆವಾಗಿನಿಂದ ನನ್ನ ತಲೆ ಸುತ್ತುತ್ತಿದೆ, ಸುಮ್ಮನೆ ಕೂರು ಎನ್ನುತ್ತಾನೆ ರಮೇಶ್. ಅವಕಾಶ ಕೊಟ್ಟರೆ ತಾನೇ ನಾನು ಅಡುಗೆ ಕಲಿತು ಮಾಡುವುದು. ನೋಡುತ್ತೀರಿ, ನೀವೇ ಒಂದಲ್ಲ ಒಂದು ದಿನ ನಾನು ಮಾಡುವ ಅಡುಗೆಯ ಟೇಸ್ಟ್ ಮಾಡಿ ಹೊಗಳುತ್ತೀರಾ ಎನ್ನುತ್ತಾಳೆ ಚಂಚಲ. ಆಯಿತು ಆಯಿತು, ನೀನು ಅಡುಗೆ ಮಾಡಿದಾಗ ಅದನ್ನು ನಾನು ತಿಂದು ಚೆನ್ನಾಗಿದ್ದರೆ ನಿನಗೆ ನಿನ್ನ ಅಡುಗೆ ಟೇಸ್ಟ್ ಹೇಗಿತ್ತು ಎಂದು ಹೇಳುತ್ತೇನೆ. ಈಗ ಸುಮ್ಮನೆ ಕೂರು, ಸುಮ್ಮನೆ ಓಡಾಡಬೇಡ, ಸುಸ್ತು ಬರುತ್ತದೆ ಎಂದು ಕಾಳಜಿಯಲ್ಲಿ ಹೇಳುತ್ತಾನೆ ರಮೇಶ್. ಅವನ ಮಾತಿಗೆ ಮೂತಿ ತಿರುಗಿಸಿ ಮೊಬೈಲ್ ನೋಡುತ್ತಾ ಸುಮ್ಮನೆ ಇರುತ್ತಾಳೆ ಚಂಚಲ. ಇದಕ್ಕೇನು ಕಡಿಮೆ ಇಲ್ಲ ಎಂದುಕೊಂಡು ತಾನು ಮೊಬೈಲ್ ನೋಡುತ್ತಾ ಕೂರುತ್ತಾನೆ ರಮೇಶ್. ಇತ್ತ ಅಡುಗೆ ಮನೆಯ ಬಾಗಿಲಿಗೆ ಹೊರಗಿ ತನ್ನ ಮನದೊಡತಿಯನ್ನು ಮೌನದಲ್ಲೇ ಕಣ್ಣು ತುಂಬಿಸಿಕೊಳ್ಳುತ್ತಿರುತ್ತಾನೆ ಸಿದ್ಧಾರ್ಥ್. ಅಂಜಲಿ ಅವನನ್ನು ನೋಡಿದರೂ ನೋಡದ ರೀತಿ ತರಕಾರಿ ಹಚ್ಚುತ್ತಿರುತ್ತಾಳೆ. ಅವಳು ತನ್ನ ಮನೆಯಲ್ಲಿ ಈ ರೀತಿ ಸೀರೆ ಉಟ್ಟು ಅಡುಗೆ ಮಾಡುತ್ತಿರುವುದು ಅವನಿಗೆ ಹೇಳತೀರದ ಖುಷಿ ಕೊಡುತ್ತದೆ. ಹಾಗೆ ಅವನು ಅಂಜಲಿಯನ್ನು ನೋಡುತ್ತಾ ಅವಳ ಬರಿದಾದ ನಡುವಿನ ಕಡೆ ಕಣ್ಣು ಹೋಗುತ್ತದೆ. ಬರಿದಾದ ನಡುವಿನ ಮೋಹಕತೆಯ ಸೊಗಸನ್ನು ವರ್ಣಿಸದಾದವನು ಏನೊಂದು ಸೂಚನೆ ಕೊಡದೆ ಅವಳ ಸನಿಹಕ್ಕೆ ಬಂದು ಒಂದು ಕೈಯಲ್ಲಿ ಅವಳ ನಡುವನ್ನು ಬಳಸಿ ಮತ್ತೊಂದು ಕೈಯಲ್ಲಿ ಅವಳು ಚಾಕು ಹಿಡಿದ ಕೈಯನ್ನು ಹಿಡಿಯುತ್ತಾನೆ. ಬರಿದಾದ ನಡುವಿನಲ್ಲಿ ಸಿದ್ಧಾರ್ಥನ ಸ್ಪರ್ಶವಾಗುತ್ತಿದ್ದಂತೆ ಅವಳ ಕೈಯಲ್ಲಿದ್ದ ಚಾಕು ಕೆಳಗೆ ಬೀಳುತ್ತದೆ. ಅವರಿಬ್ಬರೂ ಮಾತನಾಡುವ ಗೋಜಿಗೆ ಹೋಗಲಿಲ್ಲ. ಅಂಜಲಿಗೆ ಶರೀರದಲ್ಲಿ ಶಕ್ತಿಯೇ ಇಲ್ಲದಂತಾಗಿ ಸೋತು ಪೂರ ಅವನಿಗೆ ಹೊರಗೆ ನಿಲ್ಲುತ್ತಾಳೆ. ಸಿದ್ಧಾರ್ಥ್ ಅಂಜಲಿಯ ಬರಿದಾದ ನಡುವಿನಲ್ಲಿ ತನ್ನ ಕೈ ಮುಷ್ಟಿಯ ಚಳಕವನ್ನು ತೋರಿಸುತ್ತಿರುತ್ತಾನೆ. ಹಾಗೆ ಅವಳ ಕಿವಿಯ ಬಳಿ ಬಾಗಿ ಐ ಲವ್ ಯು, ನೀನು ನನ್ನ ಜೀವ ಆಗಿಬಿಟ್ಟಿದ್ದೀಯ ಎಂದು ಮೆತ್ತಗೆ ಹೇಳುತ್ತಾನೆ. ತನ್ನ ಸ್ಪರ್ಶಕ್ಕೆ ಸನಿಹಕ್ಕೆ ಸೋತು ತನ್ನನ್ನೇ ಆಶ್ರಯಿಸಿ ಎದೆಗೊರಗಿದವಳನ್ನು ನೋಡಿದವನಿಗೆ ಅವಳ ಮೇಲೆ ಇನ್ನಿಲ್ಲದಷ್ಟು ಪ್ರೀತಿ ತುಂಬಿ ಬಂತು. ಅವನಿಗೆ ಇನ್ನಷ್ಟು ಅವಳನ್ನು ಗಟ್ಟಿಯಾಗಿ ಬಳಸಿ ಅವಳ ಮಲ್ಲಿಗೆ ಮುಡಿದಿದ್ದ ಜಡೆಯನ್ನು ಸರಿಸಿ ಬೆನ್ನಿಗೆ ಒಂದು ಮುತ್ತನ್ನು ನೀಡುತ್ತಾನೆ. ಅಂಜಲಿ ಕಂಪಿಸುತ್ತಾ ಕಣ್ಣು ಮುಚ್ಚಿ, ಯಾರಾದರೂ ಬರುತ್ತಾರೆ, ದಯವಿಟ್ಟು ಬಿಡಿ ನನ್ನನ್ನು ಎನ್ನುತ್ತಾಳೆ ಮೆಲ್ಲಗೆ. ಅಷ್ಟರಲ್ಲಿ ಗಿರಿಜಾರವರು ಅಡುಗೆ ಮನೆಯ ಕಡೆ ಬರುತ್ತಿರುತ್ತಾರೆ. ಗಿರಿಜಾರವರು ಅಡುಗೆ ಮನೆಯ ಕಡೆ ಹೋಗುತ್ತಿದ್ದುದನ್ನು ನೋಡಿದ ಚಂಚಲ ಉಗುಳು ನುಂಗುತ್ತಾ ಚಡಪಡಿಸುತ್ತಾ ಕೈ ಇಸುಕುತ್ತಿರುತ್ತಾಳೆ. ಅವಳಿಗೆ ಗೊತ್ತು ಸಿದ್ಧಾರ್ಥ್ ಅಂಜಲಿಯನ್ನು ನೋಡಲು ಅಡುಗೆ ಮನೆಗೆ ಹೋಗಿದ್ದಾನೆ ಎಂದು. ನೀನು ಯಾಕೆ ಇವತ್ತು ಸೀರೆ ಉಟ್ಟು ಬಂದಿರುವುದು? ನನ್ನ ತಲೆ ಕೆಡಿಸುವುದಕ್ಕೆ ತಾನೆ ಎನ್ನುತ್ತಾನೆ ಸಿದ್ಧಾರ್ಥ್. ಹಾಗೇನೂ ಇಲ್ಲ, ಇವತ್ತು ನನಗೆ ಸೀರೆ ಉಡಬೇಕು ಅನ್ನಿಸಿತು, ಅದಕ್ಕೆ ಉಟ್ಟು ಬಂದೆ ಅಷ್ಟೇ, ನಿಮಗೋಸ್ಕರ ಅಲ್ಲ, ಬಿಡಿ ನನ್ನನ್ನು, ಯಾರಾದರೂ ನೋಡಿದರೆ ಎಂದು ಅವನು ಮುದ್ದಾಡುತ್ತಿದ್ದ ತನ್ನ ಸೊಂಟದ ಮೇಲಿನ ಅವನ ಕೈ ಮೇಲೆ ತನ್ನ ಕೈ ಇಡುತ್ತಾಳೆ ಅಂಜಲಿ. ಇತ್ತ ಜೋಡಿಗಳು ತಮ್ಮ ಪ್ರೀತಿಯಲ್ಲಿ ಮುಳುಗಿದ್ದರಿಂದ ಅವರ ಅತ್ತೆ ಅಡುಗೆ ಮನೆಯ ಕಡೆಗೆ ಬರುತ್ತಿರುವ ಸೂಚನೆ ಗೊತ್ತಾಗುತ್ತಿಲ್ಲ. ಅವರ ಅತ್ತೆಗೆ ಅಂಜಲಿ ಮತ್ತು ಸಿದ್ಧಾರ್ಥ್ ಸಿಕ್ಕಿ ಹಾಕಿಕೊಳ್ಳುತ್ತಾರಾ ಅಥವಾ ಚಂಚಲ ಅವರನ್ನು ಬಚಾವ್ ಮಾಡುತ್ತಾಳಾ
ಎಂದು ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ. ಕತೆ ಮುಂದುವರಿಯುತ್ತದೆ.